ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2026ರಲ್ಲೂ ಕೂಡ ಕಪ್ ಗೆಲ್ಲುವಂತ ಬಲಿಷ್ಠ ತಂಡವಾಗಿ ಕಾಣ್ತಾ ಇದೆ. ಆಲ್ರೆಡಿ ಪ್ಲೇಯಿಂಗ್ 11 ಲೆಕ್ಕಾಚಾರ ಕೂಡ ನಡೀತಾ ಇದೆ. ಅಂಡ್ 4 ವಿದೇಶಿ ಆಟಗಾರರ ಕೋಟಾದಲ್ಲಿ ಯಾರೆಲ್ಲ ಕಣಕ್ಕಿಳಿಯಬಹುದು ಎನ್ನುವಂತ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಹಾಗಾದ್ರೆ ಆಡುವ 11ರ ಬಳಗ ಸೇರುವಂತ 4 ವಿದೇಶಿಗರು ಯಾರು? ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರಾ? ಹೇಗಿದೆ ಅವರ ಸ್ಟಾಟ್ಸ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮೆಗಾ ಆಕ್ಷನ್ ಹಾಗೆ ಮಿನಿ ಆಕ್ಷನ್ ನಲ್ಲಿ ದಿ ಬೆಸ್ಟ್ ಎನ್ನುವಂತ ಪ್ಲೇಯರ್ ಗಳನ್ನೇ ಪಿಕ್ ಮಾಡಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಪ್ಲೇಯಿಂಗ್ 11 ನಲ್ಲೂ ಕೂಡ ಚೂಸಿ ಆಗಿರ್ತಾರೆ. ಒಂದೊಂದು ಸ್ಲಾಟ್ಗೂ ಕೂಡ ಸಾಕಷ್ಟು ಆಪ್ಷನ್ಸ್ ಇದ್ರೂ ಕೂಡ ಅಳೆದು ತೂಗಿ ಫೈನಲ್ ಟೀಮ್ ಅನ್ನ ಸೆಟ್ ಮಾಡ್ತಾರೆ. ಅಂಡ್ ಫಾರಿನ್ ಕೋಟಾದಲ್ಲಿ ಈ 4 ಅಖಾಡಕ್ಕಿಳಿಯೋದಂತೂ ಪಕ್ಕಾ ಇದೆ. ಕಳೆದ ವರ್ಷವೇ ಕಪ್ ಗೆಲ್ಲಿಸಿಕೊಟ್ಟಿರುವಂತ ಈ 4 ಕೂಡ ಮುಂದಿನ ಆವೃತ್ತಿಯಲ್ಲೂ ಕೂಡ ರಿಯಲ್ ಗೇಮ್ ಚೇಂಜರ್ಸ್ ಆಗ್ತಾರೆ. ಅದರಲ್ಲಿ ನಂಬರ್ 1 ಹೊಡಿ ಬಡಿ ಬ್ಯಾಟರ್ ಫಿಲ್ ಸಾಲ್ಟ್. RCBಗೆ ಡ್ಯಾಶಿಂಗ್ ಓಪನರ್ ಫಿಲ್ ಸಾಲ್ಟ್. ನೆಕ್ಸ್ಟ್ ಸೀಸನ್ ಅಲ್ಲಿ RCB ಪರ ಪ್ಲೇಯಿಂಗ್ 11 ನಲ್ಲಿ ಸೆಲೆಕ್ಟ್ ಆಗುವಂತ ಫಸ್ಟ್ ಪ್ಲೇಯರ್ ಅಂದ್ರೆ ಅದು ಫಿಲ್ ಸಾಲ್ಟ್. 2025ರಲ್ಲಿ ಓಪನರ್ ಆಗಿ ಸಾಲ್ಟ್ ಅದ್ಭುತ ಪ್ರದರ್ಶನ ನೀಡಿದ್ರು. ವಿರಾಟ್ ಕೊಹ್ಲಿ ಅವರ ಜೊತೆ ಸಾಲಿಡ್ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟಿದ್ದಾರೆ. ಪವರ್ ಪ್ಲೇನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡೋದ್ರಿಂದ ಎದುರಾಳಿ ತಂಡದ ಬೌಲರ್ಗಳ ಕಾನ್ಫಿಡೆನ್ಸ್ ನೇ ಡೌನ್ ಮಾಡ್ತಾ ಇದ್ರು. ಹೀಗಾಗಿ ನೆಕ್ಸ್ಟ್ ಸೀಸನ್ಗೂ ಕೂಡ ಕೊಹ್ಲಿ ಅವರ ಜೊತೆ ಇನ್ನಿಂಗ್ಸ್ ಅನ್ನ ತೆರೆಯೋದು ಪಕ್ಕಾ ಇದೆ. ಇನ್ನು IPL ನಲ್ಲಿ 3 ಸೀಸನ್ ಆಡಿರುವಂತಹ ಸಾಲ್ಟ್ ಡೆಲ್ಲಿ ಕ್ಯಾಪಿಟಲ್ಸ್, KKR ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳನ್ನ ಪ್ರತಿನಿಧಿಸಿದ್ದಾರೆ. 34 ಪಂದ್ಯಗಳಲ್ಲಿ 175+ ಸ್ಟ್ರೈಕ್ ರೇಟ್ನೊಂದಿಗೆ 34.06ರ ಸರಾಸರಿಯಲ್ಲಿ 1056 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 10 ಅರ್ಧ ಶತಕಗಳು ಕೂಡ ಸೇರಿವೆ. ನ್ಯೂ ಬಾಲ್ ಮತ್ತು ಡೆತ್ ಓವರ್ ಸ್ಪೆಷಲಿಸ್ಟ್ ಜೋಶ್ ಹೇಜಲ್ವುಡ್. ಇನ್ನು ಬೌಲಿಂಗ್ ನಲ್ಲಿ ಬೆಂಗಳೂರು ತಂಡದ ಬ್ರಹ್ಮಾಸ್ತ್ರವೇ ಆಗಿರುವಂತ ಜೋಶ್ ಹೇಜಲ್ವುಡ್ ಕೂಡ ಕಣಕ್ಕಿಳಿಯೋದು ಗ್ಯಾರಂಟಿ. ಅವರ ಬೌಲಿಂಗ್ ಸ್ಕಿಲ್ಸ್, ಸ್ವಿಂಗ್ ಮಾಡುವಂತ ಸಾಮರ್ಥ್ಯ, ಲೈನ್ ಅಂಡ್ ಲೆಂತ್, ವಿಕೆಟ್ ಟೇಕಿಂಗ್ ಎಬಿಲಿಟಿ ಎಲ್ಲವೂ ಕೂಡ ತಂಡಕ್ಕೆ ಪ್ಲಸ್ ಆಗಿದೆ. RCBಯ ಬೌಲಿಂಗ್ ದಾಳಿಯ ಮೇನ್ ವೆಪನ್ ಆಗಿದ್ದಾರೆ. ಇಂಜುರಿ ಅಥವಾ ಪ್ರೆಷರ್ ಟೈಮ್ ಅಂತ ಬಿಟ್ರೆ 2026ರ IPL ನಲ್ಲೂ ಕೂಡ RCBಯ ಫಸ್ಟ್ ಪ್ರಿಯಾರಿಟಿ ಬೌಲರ್ ಇವರೇ ಆಗಿರ್ತಾರೆ. ಇನ್ನು IPL ವೃತ್ತಿ ಜೀವನದಲ್ಲಿ ಆಸ್ಟ್ರೇಲಿಯಾದ ಈ ವೇಗಿ 39 ಪಂದ್ಯಗಳನ್ನಾಡಿದ್ದಾರೆ, 57 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಅಂಡ್ ಅವರ ಎಕಾನಮಿ 8.27 ಇದೆ. ಮಿಡಲ್ ಆರ್ಡರ್ ನಲ್ಲಿ ಟಿಮ್ ಡೇವಿಡ್ ಬೆಸ್ಟ್ ಫಿನಿಶರ್. ಇನ್ನು RCB ಖರೀದಿ ಮಾಡಿದಂತ ಮತ್ತೊಬ್ಬ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂದ್ರೆ ಅದು ಟಿಮ್ ಡೇವಿಡ್. ಕಳೆದ ವರ್ಷ RCB ಪರ ಬೆಸ್ಟ್ ಫಿನಿಶರ್ ಆಗಿದ್ರು. ಬಿಗ್ ಹಿಟ್ಗಳ ಮೂಲಕ ಪಂದ್ಯದ ಗತಿಯನ್ನೇ ಬದಲಿಸುವಂತ ಸಾಮರ್ಥ್ಯ ಅವರಲ್ಲಿದೆ. ಬಿಗ್ ಟಾರ್ಗೆಟ್ ಚೇಸಿಂಗ್ ಅಂತ ಬಂದಾಗ ಟಿಮ್ ಡೇವಿಡ್ ಮೇಲೆ ನಂಬಿಕೆ ಇಡಬಹುದು. ಇನ್ನು IPL ನಲ್ಲಿ 173+ ಸ್ಟ್ರೈಕ್ ರೇಟ್ ಹಾಗೆ 32ರ ಸರಾಸರಿಯಲ್ಲಿ 846 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅವರ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಅಂದ್ರೆ ಔಟ್ ಆಗದೆ 50 ರನ್ಗಳನ್ನ ಕಲೆ ಹಾಕಿರೋದು. ಸೊ ಈ ವರ್ಷ ಕೂಡ ಮುಲಾಜಿಲ್ಲದೆ ಪ್ಲೇಯಿಂಗ್ 11 ನಲ್ಲಿ ಆಡೋದಂತೂ ಗ್ಯಾರಂಟಿ ಇದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲೂ ಸದ್ದು ಮಾಡುವ ಶೆಫರ್ಡ್. ಇನ್ನು ವೆಸ್ಟ್ ಇಂಡೀಸ್ ತಂಡದ ಆಲ್ರೌಂಡರ್ ರೊಮ್ಯಾರಿಯೋ ಶೆಫರ್ಡ್ ಕೂಡ RCBಗೆ ಕೆಳ ಕ್ರಮಾಂಕದ ಪವರ್ ಹಿಟ್ಟಿಂಗ್ ಪ್ಲೇಯರ್ ಆಗಿದ್ದಾರೆ. ಹಾಗೆ ಬೌಲಿಂಗ್ ನಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡ್ತಾರೆ. 2025ರಲ್ಲಿ ಪ್ರಶಸ್ತಿ ಗೆಲುವಿನಲ್ಲಿ ಬೆಂಗಳೂರು ಪರ ನಿರ್ಣಾಯಕ ಪಾತ್ರ ವಹಿಸಿದ್ರು. ಸೊ ನೆಕ್ಸ್ಟ್ ಸೀಸನ್ ಅಲ್ಲೂ ಕೂಡ RCBಯ ಮ್ಯಾಚ್ ಟರ್ನಿಂಗ್ ಪ್ಲೇಯರ್ ಆಗ್ತಾರೆ. ಇನ್ನು ರೊಮ್ಯಾರಿಯೋ ಶೆಫರ್ಡ್ 18 IPL ಪಂದ್ಯಗಳನ್ನಾಡಿದ್ದಾರೆ, ಅದು ಕೂಡ 212+ ಸ್ಟ್ರೈಕ್ ರೇಟ್ ನಲ್ಲಿ 185 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ 10 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಸೊ ಈ 4 ನೆಕ್ಸ್ಟ್ ಸೀಸನ್ ಅಲ್ಲಿ ಪ್ಲೇಯಿಂಗ್ 11 ನಲ್ಲಿ ಆಡೋದಂತೂ ಗ್ಯಾರಂಟಿ ಇದೆ. ಅಂಡ್ ಈ ಸಲ ಮಿನಿ ಆಕ್ಷನ್ ನಲ್ಲಿ ಜೇಕಬ್ ಡಫಿ ಕೂಡ ಬಂದಿರೋದ್ರಿಂದ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಹೇಜಲ್ವುಡ್ಗೆ ಬ್ಯಾಕಪ್ ಆಗಿರ್ಲಿದ್ದು ಕೆಲ ಪಂದ್ಯಗಳಲ್ಲಿ ಕಾಣಿಸಿಕೊಳ್ಳುವಂತ ಚಾನ್ಸಸ್ ಕೂಡ ಇದೆ. ಸೊ ನಿಮ್ಮ ಪ್ರಕಾರ ಮುಂದಿನ ಸೀಸನ್ ಅಲ್ಲಿ ಪ್ಲೇಯಿಂಗ್ 11 ನಲ್ಲಿ ಕಾಣಿಸಿಕೊಳ್ಳುವಂತ 4 ವಿದೇಶಿ ಆಟಗಾರರು ಯಾರೆಲ್ಲ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.